ಅಲ್ಲ 2 3 ತಿಂಗಳಿಂದ ನಾವು ಪರ್ಚೇಸ್ ಮಾಡಬಾರದು. ಮೆಡಿಕಲ್ ಸ್ಟೋರ್ ಅಲ್ಲಿ ಅದೋ ಒಂದು ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆಗ್ತಿದೆ. ಈಗ ನೀ ಕ್ಯಾಪ್ ಇವೆಲ್ಲ ತೋರಿಸಿದ್ರೆ ಅವೆಲ್ಲ ಎಕ್ಸ್ಪೈರ್ ಆಗಲ್ಲ. ಈಗ ಒಂದೊಂದು ಪ್ರಾಡಕ್ಟ್ಸ್ ಎಕ್ಸ್ಪೈರ್ ಆಗ್ಬಿಡುತ್ತೆ. ಆ ತರ ಇದ್ರೆ ನಾವು ಎಕ್ಸ್ಪೈರ್ ಆಗದೆ ಇರೋ ತರನೋ ಅಥವಾ ಆ ತರ ಹೋಗದೆ ಇರೋ ತರನೋ ಹೆಂಗ್ ನೋಡ್ಕೊಳ್ಳೋದು ಅನ್ನೋದು ತುಂಬಾ ಇಂಪಾರ್ಟೆಂಟ್. ಇಲ್ಲಾಂದ್ರೆ ನಾವು ಲಾಸ್ ಕಡೆ ಹೋಗ್ತೀವಿ. ಮೆಡಿಕಲ್ ಸ್ಟೋರ್ ಓಪನ್ ಮಾಡಿರೋ ಹೊಸದಾಗಿ ಓಪನ್ ಮಾಡಿರೋರ್ಗೆ ಐಡಿಯಾ ಇರಲ್ಲ. ಸೊ ಆ ತರ ಟೈಮಲ್ಲಿ ಏನ್ ಮಾಡ್ಬೇಕು ಅಂತ ನೀವ್ ಹೇಳಿ ಸರ್. ಈಗ ನಮ್ಗೆ ಎಕ್ಸ್ಪೈರಿ ಆಗೋದನ್ನ ತಡಿಬೇಕು ಅಂತಂದ್ರೆ ಈಗ ಒಂದ್ ಪ್ರಾಡಕ್ಟ್ ನಾವು ಪರ್ಚೇಸ್ ಮಾಡಿದ್ರೆ 2 months ಅಥವಾ ಮ್ಯಾಕ್ಸಿಮಮ್ 3 months ನೋಡಿ ವೆಯ್ಟ್ ಮಾಡ್ಬೇಕು. ಅದ್ ನಮ್ಮ ಹತ್ರ ಹೋಗಿಲ್ಲ ಅಂತಂದ್ರೆ ಅದನ್ನ ವಾಪಸ್ ರಿಟರ್ನ್ ಹಾಕೊಡ್ಬೇಕು ಸ್ಟಾಕಿಸ್ಟ್ಗೆ. ಸ್ಟಾಕಿಸ್ಟ್ ತಗೋತಾರೆ. ಸ್ಟಾಕಿಸ್ಟ್ ಅಂದ್ರೆ ಪರ್ಚೇಸರ್ ಇರ್ತಾರಲ್ಲ, ನಾವ್ ಯಾರಿಗೆ ಪರ್ಚೇಸ್ ಮಾಡಿರ್ತೀವಿ ಅವ್ರಿಗೆ ವಾಪಸ್ ಕೊಟ್ಬಿಡ್ಬೇಕು. ಅದನ್ನ ವಾಪಸ್ ಕೊಟ್ರೆ ನಿಮ್ಗೆ ಕ್ರೆಡಿಟ್ ನೋಟ್ ರೈಸ್ ಆಗುತ್ತೆ. ಅದು ಲೆಸ್ ಆಗ್ಬಿಡುತ್ತೆ ನಿಮ್ಗೆ ನೆಕ್ಸ್ಟ್ ಬಿಲ್ ಅಲ್ಲಿ. ನಾವು ಇಟ್ಕೊಂಡು 1 ವರ್ಷ ಇಟ್ಕೊಂಡು ಅವ್ರು ವಾಪಸ್ ಕಳ್ಸಿದ್ರೆ ಈಗ ಎಕ್ಸ್ಪೈರಿ ಆಗೋಯ್ತು ಅನ್ಕೊಳ್ಳಿ, ಅದು ನಮ್ಗೆ ಆಕ್ಚುಲಿ 3 months ಟೈಮ್ ಇರುತ್ತೆ ಎಕ್ಸ್ಪೈರಿ ನಿಯರ್ಗೆ. ಈಗ 6ನೇ ತಿಂಗಳು ಎಕ್ಸ್ಪೈರಿ ಇದೆ ಅಂದ್ರೆ 3ನೇ ತಿಂಗಳವರೆಗೂ ಟೈಮ್ ಇರುತ್ತೆ. 3ನೇ ತಿಂಗಳು ಆದ್ಮೇಲೆ ನಾವು ಎಕ್ಸ್ಪೈರಿ ಹಾಕಿದ್ರೆ ಅದು ಎಕ್ಸ್ಪೈರಿನೇ ತಗೋತಾರ ಅವರು. ಏನ್ ನಾವು ಪರ್ಚೇಸ್ ಮಾಡಿ MRP ಇರುತ್ತೆ, MRP ಮೈನಸ್ 35% ಲೆಸ್ ಮಾಡ್ಬಿಡ್ತಾರೆ. ಯಾವಾಗ 6 ತಿಂಗಳು ಇದು ಎಕ್ಸ್ಪೈರ್ ಟೈಮ್ ಇದ್ದು 3 ತಿಂಗಳು ಆದ್ಮೇಲೆ ನೀವು ಕೊಟ್ರೆ ಅವಾಗ ಅದನ್ನ ಮೈನಸ್ ಮಾಡ್ತಾರೆ. 6 ತಿಂಗಳು ಇದೆ ಇನ್ನೂ ಎಕ್ಸ್ಪೈರಿ ಆಗಕ್ಕೆ ಟೈಮ್ ಇದೆ ಅಂತ ಅಂದ್ರೆ ಅವರು ಮಾಮೂಲಿ ರೇಟೇ ತಗೋತಾರೆ, ನಾವು ಪರ್ಚೇಸ್ ರೇಟೇ ತಗೋತಾರೆ. ಇನ್ 3 ತಿಂಗಳಿದೆ ಅಂದ್ರೂ ಅದು ಎಕ್ಸ್ಪೈರಿನ ತಗೋಬಿಡ್ತಾರೆ. ಸೊ ಹಂಗಾಗಿ ನಾವೇನ್ ಮಾಡ್ಬೇಕು, ಪರ್ಚೇಸ್ ಮಾಡಿ 2 months 3 months ಮ್ಯಾಕ್ಸಿಮಮ್ 5 ತಿಂಗಳು ನೋಡ್ಬೇಕು ಸರ್. 5 ತಿಂಗಳು ನೋಡಿ ರಿಟರ್ನ್ ಹಾಕ್ಬಿಟ್ಟು ಏನಾಗುತ್ತೆ, ನಿಮ್ಗೂ ಎಕ್ಸ್ಪೈರಿ ಆಗಲ್ಲ, ನಿಮ್ಗೂ ಬರ್ಡನ್ ಆಗಲ್ಲ, ಲಾಸು ಆಗಲ್ಲ. ಅವಾಗ ಈಗ ಒಂದೊಂದು ಪ್ರಾಡಕ್ಟ್ಸ್ ಅಲ್ಲಿ ಎಕ್ಸ್ಪೈರಿ ಜಾಸ್ತಿ ಟೈಮ್ ಇರುತ್ತೆ. ಈಗ 2 ವರ್ಷ 3 ವರ್ಷ ಇರುತ್ತೆ. ಅದಕ್ಕೆ ನಾವು 1 ವರ್ಷ ಆದ್ಮೇಲೆ ಕೊಟ್ಟರು ಅವ್ರು ತಗೋತಾರೆ. ಸೊ ಅವ್ರೇನು ನಮ್ಗೇನು ಮೈನಸ್ ಮಾಡಲ್ಲ. ಸೊ ನಿಮ್ಗೆಲ್ಲ ಫುಲ್ ಕ್ರೆಡಿಟ್ ಬರುತ್ತೆ. ಅದನ್ನ ಇಟ್ಕೊಂಡು ನೀವು ಬೇರೆ ಮೆಡಿಸಿನ್ ಪರ್ಚೇಸ್ ಮಾಡಬಹುದು. ನಿಮ್ ಏರಿಯಾದಲ್ಲಿ ಯಾವ್ದು ವ್ಯವಹಾರ ಆಗುತ್ತೆ ಅದು. ಸೊ ಅದೇ ನಾನು ಯಾವ್ದೋ ಒಂದು ಕಮ್ಮಿ ಎಕ್ಸ್ಪೈರಿ ಪ್ರಾಡಕ್ಟ್ಸ್ ಇದ್ರೆ ಈಗ 2 ರಿಂದ 3 ತಿಂಗಳು ಹೋಗ್ಬಿಡುತ್ತೆ. ಅಲ್ಲ 2 ರಿಂದ 3 ತಿಂಗಳಿಂದ ನಾವು ಪರ್ಚೇಸ್ ಮಾಡಬಾರ್ದು. ಈಗ ಅಕಸ್ಮಾತ್ ಡಿಸ್ಟ್ರಿಬ್ಯೂಟರ್ ಬೈ ಮಿಸ್ ಆಗಿ ಕಳಿಸೋದು, ಏನೋ ಮಿಸ್ಟೇಕ್ ಆಗಿ ಕಳಿಸ್ಬಿಟ್ರೆ 2 ತಿಂಗಳು 3 ತಿಂಗಳು ಮಿನಿಮಮ್ 6 ತಿಂಗಳ ಮೇಲೆ ಇರ್ಬೇಕು ನಿಮ್ ಪರ್ಚೇಸ್. ನಿಮ್ಮ ಹತ್ರ ರೆಗ್ಯುಲರ್ ಆಗಿ ಫಾಸ್ಟ್ ಮೂವಿಂಗ್ ಇರ್ತಿದ್ಯಾ 6 ತಿಂಗಳು ಎಕ್ಸ್ಪೈರಿ ಕಳಿಸೋರು ಇಟ್ಕೋಬಹುದು. ಇಲ್ಲ ನಮ್ಮ ಹತ್ರ ಯಾವಾಗ್ಲೂ ಅಪ್ರೂವ್ ಬುಕ್ ಹೋಗುತ್ತೆ ಅಂತ ಅನ್ನೋದನ್ನ ನಿಮ್ ಡಿಸ್ಟ್ರಿಬ್ಯೂಟರ್ ಕಳಿಸಿದ್ರೆ ನೀವು ಇಮಿಡಿಯೇಟ್ ಆಗಿ ವಾಪಸ್ ಕಳಿಸಿದ್ರೆ ಬಚಾವು. 1 ತಿಂಗಳು ಬಿಟ್ಟು ಕಳಿಸಿದ್ರೆ ಡಿಸ್ಟ್ರಿಬ್ಯೂಟರ್ ತಗೊಳಲ್ಲ, ಅದನ್ನ ಎಕ್ಸ್ಪೈರಿನ ಹಾಕಬಿಡ್ತಾರೆ. ಎಕ್ಸ್ಪೈರ್ ಆದ್ರೆ ನಮ್ ಫುಲ್ 100% ಲಾಸ್ ಆಗುತ್ತೆ. ಎಕ್ಸ್ಪೈರಿ ಆದ್ರೆ ನಿಮ್ಗೆ 40% ಔಟ್ ಆಗುತ್ತೆ. 40% ಆಗುತ್ತೆ. ನಿಮ್ ಕೈಯಿಂದನೇ 20% ಲೆಸ್ ಆಗ್ಬಿಡುತ್ತೆ. ಸೊ ಎಕ್ಸ್ಪೈರ್ ಆದ್ರೂ ನಾವು ಅದರಲ್ಲಿ 100% ಹೋಗಲ್ಲ, ನಮ್ಗೆ ದುಡ್ಡು ಹೋಗಲ್ಲ. ಅದ್ ಹೇಗೆ ಸರ್? ಅದ್ರ ಈಗ ಏನ್ ನಾವು ಪರ್ಚೇಸ್ ಏನ್ ಮಾಡಿರ್ತೀವಿ, ಆ ಪರ್ಚೇಸ್ ಎಕ್ಸ್ಪೈರಿ ಆಯ್ತು ಅನ್ಕೊಳ್ಳಿ. ಎಕ್ಸ್ಪೈರಿ ಆದ್ರೆ 100 ಈಗ ಯಾವ್ದೋ ಒಂದು ಪ್ರಾಡಕ್ಟ್ ಅನ್ಕೊಳ್ಳಿ, ಈಗ ಇದೆ ಅನ್ಕೊಳ್ಳಿ. ಇದು ಎಷ್ಟಿದೆ ನಮ್ಗೆ ಒಂದು ಶೀಟ್ ತೋರಿಸ್ತೀನಿ ನೋಡಿ. ಇದು 305 ರೂಪಾಯಿ ಇದೆ ಒಂದು ಶೀಟ್. 305 ರೂಪಾಯಿ ಇದೆ, ನೋಡ್ಬೋದು ವೀಕ್ಷಕರೇ. ಓಕೆ, 305 ರೂಪಾಯಿ ಇದೆ. ನಾವ್ ಇದನ್ನ ಎಕ್ಸ್ಪೈರಿ ಆಗಕ್ಕೂ ಮುಂಚೆ ಕೊಟ್ರೆ ನಮಗೆ ಪರ್ಚೇಸ್ ರೇಟ್ ಬರುತ್ತೆ. ಪರ್ಚೇಸ್ ರೇಟ್ ನಾವ್ 305 ರೂಪಾಯಿಗೆ ಏನ್ ನಾವು ಪರ್ಚೇಸ್ ಮಾಡಿರ್ತೀವಿ ಅದೇ ರೇಟ್ ನಮ್ಗೆ ನಮ್ಮ ಹೆಸರಲ್ಲಿ ಅಲ್ಲಿರುತ್ತೆ ಡಿಸ್ಟ್ರಿಬ್ಯೂಟರ್ ಅಲ್ಲಿ. ಅದೇ ನೀವು ಎಕ್ಸ್ಪೈರಿ ಆದ್ಮೇಲೆ ಕೊಟ್ರೆ 305 ರೂಪಾಯಿ ಮೈನಸ್ 40% ಮಾಡ್ತಾರೆ ಡಿಸ್ಟ್ರಿಬ್ಯೂಟರ್. ಈಗ ನನ್ಗೊಂದು ಅರ್ಥ ಆಗಿದೆ ಅಂದ್ರೆ ನಾನು ಅನ್ಕೊಂಡೆ ಫುಲ್ 0 ಮಾಡ್ಬಿಟ್ಟು ನಮ್ಗೆ ಕ್ರೆಡಿಟ್ 0 ಮಾಡ್ಬಿಡ್ತಾರೆ. ಈಗ 300 ರೂಪಾಯಿ ಪ್ರಾಡಕ್ಟ್ ಇದೆ 300 ಮಾಡ್ತಾರೆ. ಈಗ ನೀವು 35 40% ಮೈನಸ್ ಮಾಡ್ತಾರೆ ಎಕ್ಸ್ಪೈರ್ ಆದ್ರಿ ಅಂತ ಹೇಳಿದ್ರಿ. ಅದನ್ನ ಅವರು ಹೆಂಗ್ ಮ್ಯಾನೇಜ್ ಮಾಡ್ತಾರೆ? ಅದು ನಾವು ವಾಪಸ್ ಕಳಿಸಿದ್ರೆ ಅವರೆಲ್ಲ ಅಕ್ಯುಮುಲೇಟ್ ಮಾಡಿ ಎಲ್ಲಾನು ವಾಪಸ್ ಕಂಪ್ನಿಗೆ ಕಳಿಸ್ತಾರೆ ಡಿಸ್ಟ್ರಿಬ್ಯೂಟರ್. ಸೊ ಕಂಪ್ನಿ ಅವ್ರಿಗೆ ಮೈನಸ್ ಆಗೋದು ಸ್ವಲ್ಪ ತಡ್ಕೊಂಡೆ ಅವ್ರು ಮ್ಯಾನೇಜ್ ಮಾಡ್ಕೊಂತಾರೆ. ಸೊ ಈಗ ಬೇರೆ ಈ ನೀ ಕ್ಯಾಪ್ ಗಳ ತರದೆಲ್ಲ ಎಕ್ಸ್ಪೈರ್ ಆಗಲ್ಲ. ಸೊ ಈ ತರ ಎಕ್ಸ್ಪೈರ್ ಆಗೋ ಪ್ರಾಡಕ್ಟ್ ಎಲ್ಲ ನೀವು ಹೊಸದಾಗಿ ಮೆಡಿಕಲ್ ಸ್ಟೋರ್ ಓಪನ್ ಮಾಡ್ತಿದ್ದಾರೆ ಅಂತಂದ್ರೆ ಯಾವ್ದೇ ಎಕ್ಸ್ಪೈರ್ ಜಾಸ್ತಿ ಇರೋ ಪ್ರಾಡಕ್ಟ್ ನ ತಗೊಳ್ಳಿ. 1 ವರ್ಷ 2 ವರ್ಷ ಲಾಂಗ್ ಎಕ್ಸ್ಪೈರಿ ಇರಬೇಕು. ಯಾಕಂದ್ರೆ ಏನೇ ಪ್ರಾಡಕ್ಟ್ ತಕೊಂಡ್ರು ಲಾಂಗ್ ಎಕ್ಸ್ಪೈರಿ ಇರಬೇಕು. ಮತ್ತೆ ನೀವು ಏನು ಸ್ಟಾರ್ಟಿಂಗ್ ಓಪನ್ ಮಾಡಿದಾಗ ಏನಾಗುತ್ತೆ ನಿಮ್ಗೆ ಗೊತ್ತಾಗಲ್ಲ ಈ ಏರಿಯಾದಲ್ಲಿ ಏನ್ ಮೂವ್ಮೆಂಟ್ ಆಗುತ್ತೆ ಅಂತ. ನೀವೇನ್ ಮಾಡ್ಬೇಕು, 2-3 months 6 months 1 year ಅಬ್ಸರ್ವ್ ಮಾಡ್ಬೇಕು. ಏನ್ ಪರ್ಚೇಸ್ ಮಾಡಿದೀನಿ ನನ್ನ ಹತ್ರ ಅಂದ್ರೆ ಯಾವ ಪ್ರಾಡಕ್ಟ್ ಮೂವ್ ಆಗ್ತಿದೆ ಆ ಪ್ರಾಡಕ್ಟ್ ನ ಜಾಸ್ತಿ ಪರ್ಚೇಸ್ ಮಾಡ್ಕೋಬೇಕು. ಮೂವ್ಮೆಂಟ್ ಇಲ್ಲರೋ ಪ್ರಾಡಕ್ಟ್ ನ ಇಮಿಡಿಯೇಟ್ ಆಗಿ ರಿಟರ್ನ್ ಕೊಟ್ಬಿಟ್ಟು ಆ ರಿಟರ್ನ್ ಕೊಟ್ಟ ಅಮೌಂಟ್ಗೆ ನೀವು ಬೇರೆ ಪರ್ಚೇಸ್ ಮಾಡ್ಬೋದು. ಡಿಸ್ಟ್ರಿಬ್ಯೂಟರ್ ತಗೋತಾರೆ. ಅದೇ ಕ್ರೆಡಿಟ್ ನೋಟ್ಗೆ ನಿಮ್ಗೆ ಬೇರೆ ಪ್ರಾಡಕ್ಟ್ ಕೊಡ್ತಾರೆ. ಅವಾಗ ನಿಮ್ಗೆ ಬರ್ಡನ್ ಆಗಲ್ಲ, ನಿಮ್ಗೆ ಅಮೌಂಟ್ ಲಾಸ್ ಆಗಲ್ಲ. ಹಂಗೆ ಇಟ್ಕೊಂಡಿದ್ರೆ ಏನಾಗುತ್ತೆ, ಎಕ್ಸ್ಪೈರಿ ಆಯ್ತಾ ಹೋಯ್ತು ನಿಮ್ಗೆ. ಹಾಗಾಗಿ ನಾವು ಇಟ್ಟಿರೋ ಏರಿಯಾದಲ್ಲಿ ಯಾವ್ದು ನಮ್ಗೆ ಫಾಸ್ಟ್ ಮೂವಿಂಗ್ ಇರುತ್ತೆ ಅದನ್ನ ಮತ್ತೆ ಪರ್ಚೇಸ್ ಮಾಡ್ಬೇಕು. ಹೋಗದೇ ಏನ್ ಮಾಡ್ಬೇಕು, ರಿಟರ್ನ್ ಹಾಕಿ ಅದ್ರ ಬದಲು ಬೇರೆ ಪ್ರಾಡಕ್ಟ್ ನ ಪರ್ಚೇಸ್ ಮಾಡ್ಬೇಕು. ಸೊ ಇದು ಎಲ್ಲಾ ಡಿಸ್ಟ್ರಿಬ್ಯೂಟರ್ಗೂ ಸೇಮ್ ಅಥವಾ ಏನಾದ್ರು ಸ್ವಲ್ಪ? ಇಲ್ಲ, ಎಲ್ಲಾ ಡಿಸ್ಟ್ರಿಬ್ಯೂಟರ್ಗೂ ಸೇಮೆ. ಎಲ್ಲಾ ಡಿಸ್ಟ್ರಿಬ್ಯೂಟರ್ಗೂ ಅಷ್ಟೇ. ಎಲ್ಲಾ ಡಿಸ್ಟ್ರಿಬ್ಯೂಟರ್ ನೀವು ಪರ್ಚೇಸ್ ಏನ್ ಮಾಡ್ತೀವಿ ಎಲ್ಲ ತಗೋತಾರೆ ವಾಪಸ್. 1 ವರ್ಷ ಟೈಮ್ ತಗೊಳ್ಳಿ, ವಾಪಸ್ ಕೊಟ್ಬಿಡಿ, ತಗೋತಾರೆ. ನೀವು ಎಕ್ಸ್ಪೈರಿ ಅಲ್ಲಿ ತಗೊಳ್ಳಲ್ಲ, ತಗೋತಾರೆ. ಬಟ್
ಪರ್ಸೆಂಟೇಜ್ ಆಫ್ ಮಾರ್ಜಿನ್ ನಿಮ್ಗೆ ತುಂಬಾ ಲಾಸ್ ಆಗ್ಬಿಡುತ್ತೆ. ಈಗ ನಾವು ಮೈನಸ್ ಅಂದ್ರೆ ಎಕ್ಸ್ಪೈರ್ ಆಗೋ ಪ್ರಾಡಕ್ಟ್ಸ್ ಹಿಂಗ್ ಮ್ಯಾನೇಜ್ ಮಾಡಿ ತಿಳ್ಕೊಂಡ್ವಿ. ಅದೇ ನಮ್ಮ ಹತ್ರ ಈಗ ನೀ ಕ್ಯಾಪ್ ಆ ತರಗಳು ಬಂದಿದೆ, ಅದ್ರಲ್ಲಿ ಎಕ್ಸ್ಪೈರ್ ಆಗಲ್ಲ. ಸೊ ಈ ತರ ಎಲ್ಲ ಪ್ರಾಡಕ್ಟ್ ಗಳು ಎಕ್ಸ್ಪೈರ್ ಆಗಲ್ಲ, ಎಕ್ಸ್ಪೈರ್ ಆಗಲ್ಲ. ಸೊ ಎಕ್ಸ್ಪೈರ್ ಆಗದೇ ಇದ್ರು ನಂಗೆ ಬಂದು ವಾಪಸ್ ಕೊಡ್ಬೇಕು, ಯಾಕೆಂದ್ರೆ ನಮ್ಮ ಏರಿಯಾದಲ್ಲಿ ಸೆಲ್ ಆಗ್ತಿಲ್ಲ, ಒಂದು 6 ತಿಂಗಳಾಯ್ತು, ವರ್ಷ ಆಯ್ತು, ಸೆಲ್ ಆಗಿಲ್ಲ. ಅವಾಗ ನಾವ್ ಹೇಗ್ ಮಾಡ್ಬೇಕು? ಸೇಲ್ ಆಗಿಲ್ಲ ವಾಪಸ್ ಅವಾಗ 100% 100% ತಗೋತಾರೆ. ಈ ತರ ಪ್ರಾಡಕ್ಟ್ಗಳು, ಇದು ನೀ ಕ್ಯಾಪು ಮತ್ತೆ ನೆಕ್ ಕಾಲರ್, LS ಬೆಲ್ಟ್ಗಳಲ್ಲಿ ಅದೆಲ್ಲ ಲಾಂಗ್ ಎಕ್ಸ್ಪೈರಿ ಡೇಟೇ ಇಲ್ಲ ಅವಕ್ಕೆಲ್ಲ. ಸೊ ಏನಾಗುತ್ತೆ, ನೀವು ವಾಪಸ್ ತಗೊಂಡ್ರೆ ಅವರು ಎಷ್ಟು ನೀವು ಪರ್ಚೇಸ್ ಮಾಡುತ್ತೆ ಅಷ್ಟೇ ಅಮೌಂಟ್ ನಿಮ್ಗೆ ಬರುತ್ತೆ, ವಾಪಸ್ ಬರುತ್ತೆ. ಅದ್ರ ಬದಲು ನೀವು ಬೇರೆ ನೀವು ಹೋಗೋದನ್ನ ಪ್ರಾಡಕ್ಟ್ ನೀವು ತಗೋಬಹುದು. ಸರಿ ಸರಿ ಸರ್, ಓಕೆ, ಥ್ಯಾಂಕ್ ಯು.